ತಪಸ್ಸಿಗೆ ಕುಳಿತಿರುವನು. ನನ್ನ ಮಗನಾದ ಶಂಭುಕುಮಾರನು ಬ್ರಹ್ಮಸ್ತವನ ಮಾಡಿದೆಯಾದರೆ ನಾಡಿಗೆ ದಯವಾರು ದೇವತೆಗೂ ಸಹ ಉಳಿಗಾಯವಿಲ್ಲ. ಬಹು ಮಮತೆಯಿಂದ ನಾನು ತಂದಿರುವ ನನ್ನ ಮಾಂಸವನ್ನ ನನ್ನ ಮಗಳನ್ನು ಉಳಿಗಿ ಆತನಿಗೆ ಉಡಲ್ಪಡಿಸಬೇಡು. ಆಶ್ಚರ್ಯ, ಏನಿ ಪರಮಾಶ್ಚರ್ಯ! ನಂದಿ ಒಂದು ಕೂಗಿಗೆ ಮಂಡಲವೇ ತತ್ತರಿಸಿ ಬೋರ್ಗರಿಯಬೇಕಾದರೆ ನನ್ನ ಮಗನಿಗೆ ನನ್ನ ಶಬ್ದವೇ ಕೇಳಿಸುತ್ತೇವಲ್ಲ. ಏನೋ ಅದಾಚುರ್ಯವಾಗಿರಬೇಕು, ಏನೋ ಅದಾಚುರ್ಯವಾಗಿರಬೇಕು. ಹತ್ತಾರು ವರ್ಷದಿಂದ ಸಾಗಿದ ಮಗಳ ಶಬ್ದವೇ ಕೇಳುತ್ತಿಲ್ಲವೆಂದರೆ ನನಗೇನಾಗಬಹುದು? ಹೇಳಲಿ, ನನ್ನ ನೆಚ್ಚಿನ ಕಲೆಯಿಂದ ಭೂಮಂಡಲವನ್ನೊಂದು ಸಾರಿ ಬರೆದು ಮತ್ತೊಂದು ಸಾರಿ ಕೂಗುವೆನು. ಇಲ್ಲ ಇಲ್ಲ, ನನ್ನ ಮಗನು ಉಳಿದಿರಲು ಸಾಧ್ಯವೇ ಇಲ್ಲ. ಓಹೋ, ಇದೇ ಅಲ್ಲವೇ ಬಿದಿರುಗಳು, ಇದೇಗೆ ಈಗ ಮುಂಗಾಗಿ ಬಿದ್ದಿರುವುದು. ಇನ್ನು ಮುಂದೆ ಹೋಗಿ ನೋಡಬೇಡು. ಶಂಭುಕ, ಅದನಾಗಿ ಹೋದೆಯ ಶಂಭುಕ. ಶಂಭುಕ, 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 ಇಚ್ಚಿ ಹೋದೆಯ ಶಂಭುಕ. ಈಗ ಅವನು ನೆನೆಸಿಕೊಂಡರೆ ರಕ್ತವು ಕೊಲಿಯುತ್ತಿದೆ, ನನ್ನ ರಕ್ತವು ಕೊಲಿಯುತ್ತಿದೆ.